ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ತೋರಿಸೋವಂಥ ರೆಸಿಪಿ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಅದು 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಯಾವುದು ಅಂತ ಅಂದರೆ ಡೋರಾ ಕೇಕ್. ನಾನಿವತ್ತು ಡೋರಾ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಒಂದು ಸತಿ ಇದನ್ನು ಮಾಡಿಕೊಟ್ರೆ ಖಂಡಿತವಾಗಿಯೂ ಮಕ್ಕಳು ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ. ಸೊ ಇದು ಮಾಡೋದಂತೂ ತುಂಬಾ ಈಸಿ. ಆಮೇಲೆ ನಾವು ಇದಕ್ಕೆ ಮೊಟ್ಟೆಯನ್ನು ಬಳಸಿಲ್ಲ, ಆಮೇಲೆ ಎಣ್ಣೆ ಕೂಡ ಹಾಕಿಲ್ಲ ಇದಕ್ಕೆ. ಸೊ ತುಂಬ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಓವನ್ ಇಲ್ಲದೇ ನಾವು ಗ್ಯಾಸ್ ಮೇಲೇ ಡೋರಾ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿ, ಆಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಇನ್ ಕೇಸ್ ಬೇಕಿಂಗ್ ಪೌಡ್ರ್ ಇಲ್ಲ ಅಂತ ಅಂದರೆ ಬೇಕಿಂಗ್ ಸೋಡಾನು 1/4 ಸ್ಪೂನ್ ಆಗೋಷ್ಟು ಹಾಕೋಬೋದು. ಆಮೇಲೆ ನಾನಿಲ್ಲಿ ಕಸ್ಟರ್ಡನ್ನು ಹಾಕ್ಕೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಕರಿಯಲ್ಲೆಲ್ಲ ಮಾಡ್ತಾರಲ್ಲ ಆವಾಗ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೇ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಜೇನುತುಪ್ಪ. 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ತುಂಬ ಚೆನ್ನಾಗಿರುತ್ತೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕ್ಕೊಂಡ್ರೆ. ಆಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೇಕಿಂದು. ನೆಕ್ಸ್ಟು ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಫಸ್ಟು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ಅದಾದಮೇಲೆ ಹಾಲನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಈ ಕೇಕ್ ಮಾಡಬೇಕು ಅಂತ ಅಂದರೆ ಮೆಜರ್ಮೆಂಟು ಪಕ್ಕ ಇರಬೇಕು, ಅಂದರೆ ಕರೆಕ್ಟಾಗಿರಬೇಕು ಮೆಜರ್ಮೆಂಟು. ಸೊ ಹಾಗಾಗಿ ನಾನಿಲ್ಲಿ ಹಾಲನ್ನು ನೋಡಿಕೊಂಡು ಸೇರಿಸ್ತಾ ಇದ್ದೀನಿ. ಹಾಲು 1 ಕಪ್ ತೊಗೋಬೇಕು, ಅದಕ್ಕೆ ಎಷ್ಟು ಸಾಲುತ್ತೋ ಅಷ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಆಗಿಬಿಟ್ರೂ ಕೂಡ ಕೇಕು ಚೆನ್ನಾಗಿ ಅನಿಸಲ್ಲ, ಕನ್ಸಿಸ್ಟೆನ್ಸಿ ತುಂಬ ನೀರಾಗಿಬಿಡುತ್ತೆ, ಕೇಕ್ ಶೇಪಲ್ಲಿ ಆಗಲ್ಲ. ಸೊ ಅದಕ್ಕೇ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಕೇಕ್ ಮಾಡ್ತಾಯಿದ್ದೆ, ನನ್ನ ಮಕ್ಕಳು ಹಾಜರು. ಸೊ ಏನೋ ಮಾಡ್ತಿದ್ದಾಳೆ ಅಮ್ಮ ಅಂತ ಹೇಳಿ ಬಂದು ನಿಂತುಬಿಟ್ರು. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಕಪ್ ಪೂರ್ತಿಯಾಗಿ ಹಾಲು ಯೂಸ್ ಮಾಡ್ಕೋಬೇಕಾಯಿತು. ಸೊ ನಾನು 1 ಕಪ್ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವಿವಾಗ ಕೇಕ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನನ್ನು ಇಟ್ಕೋಬೇಕು. ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಪ್ರತಿ ಸತಿ ಕೇಕ್ ಹಾಕುವಾಗೂ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕೇಕು. ಆಮೇಲೆ ನೀವು ಒಂದೇ ಶೇಪಲ್ಲಿ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಮೆಜರಿಂಗ್ ಕಪ್ಪನ್ನು ಇಟ್ಕೋಬೇಕು. ಬಟ್ಲ ಆಗಿರಲಿ, ಆಮೇಲೆ ಯಾವುದಾದ್ರೂ ಒಂದು ಚಿಕ್ಕ ಗ್ಲಾಸ್ ಆಗಿರಲಿ, ಈ ಥರದ್ದು ಮೆಜರಿಂಗ್ ಕಪ್ ಆಗಿರಲಿ, ಒಂದೇ ಅಳತೆ ಇರುವಂಥದ್ದು ತೊಗೊಂಡು ನಾವು ಈ ಥರ ಕೇಕ್ ರೂಪದಲ್ಲಿ ಹಾಕಬೇಕು. ಹಾಕಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಪರ್ಫೆಕ್ಟಾಗಿ ಬಂದಿದೆ ಡೋರಾ ಕೇಕು. ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು. ಎಲ್ಲೇ ಕೂಡ ಹಾಳಾಗಲ್ಲ, ನೀಟಾಗಿ ಬರುತ್ತೆ. ಅಷ್ಟೇ ನಾವು ಪ್ರತಿ ಸತಿನೂ ನಾವು ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಪ್ಯಾನು ಕ್ಲೀನ್ ಮಾಡ್ಕೊಳ್ಳೋದಂದರೆ ಜಸ್ಟ್ ಒರೆಸ್ಬೇಕು ಅಷ್ಟೇ. ಯಾಕಂದರೆ ಇದು ಏನು ಎಲ್ಲಿ ಹಾಳಾಗಿರಲ್ಲ, ಅಂಟ್ಕೊಳ್ಳೋದಿಲ್ಲ. ಸೊ ನೀಟಾಗಿ ಬರುತ್ತೆ. ಆದರೆ ಒಂದು ಸತಿ ನಾವು ಚೆನ್ನಾಗಿ ವೈಪ್ ಮಾಡಿದ್ರೆ ಬಿಸಿ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಂಡೇ ಹಾಕೋಬೇಕಾಗತ್ತೆ. ಆಮೇಲೆ ಇದನ್ನು ಸರ್ವ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಇಷ್ಟ ಆಗೋ ಥರ ನಾವು ಇದನ್ನು ಸರ್ವ್ ಮಾಡಿ ಕೊಡಬೇಕು. ಸೊ ಅದನ್ನು ನಾನು ಮುಂದೆ ತೋರಿಸ್ತೀನಿ ನೋಡಿ. ಆಮೇಲೆ ನಾನಿಲ್ಲಿ ಮೆಜರ್ಮೆಂಟ್ ಅಂತ ತೊಗೊಂಡ್ರೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆಲ್ಲ. ಸೊ ನಾನು ಅದರಲ್ಲಿ 7 ಕೇಕನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿತ್ತು ಇದು ಕೇಕು. ನಾನಿಲ್ಲಿ ತೋರಿಸ್ತೀನಿ ನೋಡಿ. ಡೋರಾ ಕೇಕ್ ಅಂತ ಅಂದ್ರೇ ಇದು ಫೇಮಸ್ಸು, ಎಲ್ಲ ಮಕ್ಳಿಗೂ ಇಷ್ಟ ಆಗುವಂಥದ್ದು. ನೋಡಿ ಇಲ್ಲಿ ತುಂಬಾ ಸಾಫ್ಟಾಗಿ ಬಂದಿದೆ. ನಾವು ಇದರಲ್ಲಿ ಏನೂ ಬಳಸಿಲ್ಲ, ಸೋಡಾ ಬಳಸಿಲ್ಲ, ಬರೀ ಬೇಕಿಂಗ್ ಪೌಡ್ರ್ ಮಾತ್ರ ನಾವಿಲ್ಲಿ ಹಾಕಿದ್ದು. ತುಂಬಾ ಸಾಫ್ಟಾಗಿ ಬಂದಿದೆ. ಮಕ್ಕಳಿಗೆ ಇಷ್ಟ ಆಗೋ ಥರ ಸರ್ವ್ ಮಾಡಿಕೊಡ್ಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಆಲ್ಮಂಡ್ ಚಾಕ್ಲೇಟ್ ಸ್ಪ್ರೆಡ್ಡಿಂದ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಸ್ಪ್ರೆಡ್ ಮಾಡಿಕೊಂಡು ಇಷ್ಟೇ ನೀವು ಕೊಡ್ಬೋದು. ಇಲ್ಲ ಅಂದರೆ ಇದರ ಮೇಲೆ ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಫ್ರೂಟ್ ಇಷ್ಟ ಆಗುತ್ತಲ್ಲ ಅದೆಲ್ಲನೂ ಹಾಕೋಬೋದು. ಇದ್ರ ಮೇಲೆ ಕಿವಿ ಫ್ರೂಟ್ ಹಾಕೋಬೋದು ಅಥವಾ ಸ್ಟ್ರಾಬೆರ್ರಿ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾನಿಲ್ಲಿ ಇನ್ನೊಂದು ಪ್ಯಾನ್ ಕೇಕ್ ಮೇಲೆ ಚಾಕ್ಲೇಟ್ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇದರ ಮೇಲೆ ನಾನು ಬನಾನಾ ಹಾಕ್ಕೊಂಡಿದ್ದೀನಿ. ನೀವು ಯಾವ ಫ್ರೂಟ್ ಬೇಕಾದರೂ ಹಾಕೋಬೋದು. ನಾನು ಈ ರೀತಿಯಾಗೂ ಕೂಡ ಒಂದು ಸರ್ವ್ ಮಾಡಿದ್ದೀನಿ. ಸೊ ಇವಾಗ ಇಷ್ಟ ಆದಮೇಲೆ ನಾವು ಇದನ್ನು ಕಟ್ ಮಾಡಿ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ನಾನು ಮಕ್ಳಿಗೆ ಕೊಡ್ತೀನಿ, ನೋಡಿ ಅವ್ರ ರಿಯಾಕ್ಷನ್ ಯಾವ ಥರ ಇದೆ ಅಂತ. ನೋಡಿ ಬನಾನಾ ಹಾಕೋತಾರ, ಚಲೋ ಬುಕ್ ತೆಗಿ. ಹೆಂಗಾಗಿದಮ್ಮ? ಮಸ್ತ್ ಆಗಿದಮ್ಮ. ಥ್ಯಾಂಕ್ ಯು. ವೆಲ್ಕಮ್. ಆ್ಯಕ್ಚುಲಿ ಈ ಡೋರಾ ಕೇಕು ನಮ್ಮ ವಾಸುಕಿಗೆ ಫಸ್ಟ್ ಟೈಮ್ ನಾನು ಮಾಡಿಕೊಟ್ಟಿದ್ದು. ಅವನಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈಸಿ ಅಂತ ಅನಿಸಿದರೆ ನೀವು ಕೂಡ ಇಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಈ ವಿಡಿಯೋನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ.